ಬೆಳೆ ವಿಮೆಯನ್ನು ಮಾಡಿಸೋಕೆ ಜುಲೈ 31 ಕೊನೆ ದಿನಾಂಕ ಅನ್ಕೊಂಡಿದ್ದೀರಾ? ಆದರೆ ಅದು ತಪ್ಪು. ಇನ್ನೂ ಕಾಲ ಇದೆ ನಿಮ್ಮ ಬೆಳೆಗಳಿಗೆ ವಿಮೆಯನ್ನು ಮಾಡಿಸೋಕೆ. ಹೌದು, ಜುಲೈ 31 ಮುಗದೇ ಹೋಯ್ತು, ಅರ್ಜಿಯನ್ನು ಸಲ್ಲಿಸಿಲ್ಲ ಅನ್ನೋರು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಯಾಕಂದ್ರೆ ಎಲ್ಲ ಬೆಳೆಗಳಿಗೆ ಜುಲೈ 31 ಕೊನೆ ದಿನಾಂಕವಲ್ಲ. ನೋಡಿ ವೀಕ್ಷಕರೇ, ಸರ್ಕಾರ ಮೊದಲು ರೈತರಿಗೆ ಬೆಳೆ ವಿಮೆಯನ್ನು ಸಲ್ಲಿಸೋಕೆ ಜುಲೈ 15 ಕೊನೆ ದಿನಾಂಕವಾಗಿಸಿತ್ತು. ಆದರೆ ರೈತರ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡ ಸರ್ಕಾರ ಅದನ್ನು ಮುಂದೆ ಹಾಕಿ ಜುಲೈ 31 ಕೊನೆ ದಿನಾಂಕ ಮಾಡಿದೆ. ಇಷ್ಟಾದರೂ ಕೂಡ ಇನ್ನೂ ಸರ್ಕಾರ ಕೆಲ ಬೆಳೆಗಳಿಗೆ ಮತ್ತೆ ಕೆಲ ದಿನಗಳ ಕಾಲ ಅರ್ಜಿಯನ್ನು ಸಲ್ಲಿಸೋಕೆ, ಅಂದರೆ ವಿಮೆಗಾಗಿ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಕೊಟ್ಟಿದೆ. ಆದರೆ ಯಾವ ಯಾವ ಬೆಳೆ ಅಂತ ತಿಳಿದುಕೊಳ್ಳೋದು ಅವಶ್ಯಕ. ಕೆಲ ವರ್ಷ ಅತಿಯಾದ ಮಳೆಯಿಂದ ರೈತರಿಗೆ ಲಾಸ್ ಆಗ್ತಾ ಇದ್ರೆ, ಇನ್ನು ಈ ವರ್ಷದ ಹಾಗೆ ಬರಗಾಲದ ಪರಿಸ್ಥಿತಿಯಿಂದ ಬೆಳೆ ಹಾನಿ ರೈತರಿಗೆ ಆಗ್ತಾನೆ ಇದೆ. ಇನ್ನೊಂದೆಡೆ ಪ್ರಕೃತಿ ವಿಕೋಪ, ಕೀಟ ರೋಗಗಳ ಸಮಸ್ಯೆಯಿಂದಾಗಿ ರೈತರ ಬೆಳೆಗಳಿಗೆ ತಕ್ಕಂತೆ, ರೈತರ ಬೆವರಿಗೆ ತಕ್ಕಂತೆ ಫಲ ಸಿಗ್ತಾನೆ ಇಲ್ಲ. ಇದರಿಂದ ಹೊರಬರುವುದಕ್ಕೆ ಇನ್ನೊಂದು ಅವಕಾಶವೇ ಬೆಳೆ ವಿಮೆ. ಸರ್ಕಾರ ನೀರಾವರಿ ಇರುವ ಬೆಳೆಗಳಿಗೂ ಮತ್ತು ಮಳೆಯಾಶ್ರಿತ ಬೆಳೆಗಳಿಗೆ ಒಂದೇ ರೀತಿಯಲ್ಲಿ ಬೆಳೆ ವಿಮೆಯನ್ನು ಒದಗಿಸುವುದಿಲ್ಲ. ನೀರಾವರಿ ಬೆಳೆಗೆ ವಿಮೆಯೇ ಬೇರೆ ಇದೆ, ಮಳೆಯಾಶ್ರಿತ ಬೆಳೆಗೆ ವಿಮೆಯೇ ಬೇರೆ ಇದೆ. ಈ ಬಾರಿ ಬೇರೆ ಬೇರೆ ಬೆಳೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಸರ್ಕಾರ ಬೇರೆ ರೀತಿಯಲ್ಲಿ ಸಮಯನ ಒದಗಿಸಿದೆ. ವಿಡಿಯೋವನ್ನು ಕೊನೆ ತನಕ ನೋಡಿ, ಇನ್ನು ನಿಮ್ಮ ಬೆಳೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ದಿನಾಂಕ ಉಳಿದಿದೆಯಾ ಇಲ್ವೋ ಅಂತ ತಿಳಿದುಕೊಳ್ಳಿ. ಸರ್ಕಾರ 2026 ಕರ್ನಾಟಕ ರೈತ ಸುರಕ್ಷಿತ ಮತ್ತು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಮುಂಗಾರು ಹಂಗಾಮಿನಲ್ಲಿ ಬೆಳೆದ ಬೆಳೆಗಳಿಗೆ ವಿಮೆಯನ್ನು ಮಾಡಿಸಿಕೊಳ್ಳಬಹುದು. ಈ ಯೋಜನೆಯಡಿ ಕೇವಲ 2% ಪ್ರೀಮಿಯಂನ ಕಂತನ್ನು ಪಾವತಿಸಿ ಬೆಳೆ ನಷ್ಟಕ್ಕೆ ಭರ್ಜರಿ ಪರಿಹಾರವನ್ನು ರೈತರು ಪಡೆಯಬಹುದು. ಇನ್ನೊಂದು ವಿಷಯ ಅಂದರೆ, ರೈತ ಒಂದು ವೇಳೆ ಬೆಳೆ ಕಟಾವು ಮಾಡಿ ಒಣಗಲು ಬಿಟ್ಟಾಗ ಮಳೆ ಅಥವಾ ಚಂಡಮಾರುತದಿಂದ ಹಾನಿಯಾದರೆ 14 ದಿನಗಳ ಕಾಲದವರೆಗೆ ವೈಯಕ್ತಿಕ ಜಮೀನಿನ ಆಧಾರದ ಮೇಲೆ ಪರಿಹಾರ ದೊರೆಯುವಂತಹ ಪ್ರಯೋಜನವನ್ನು ರೈತ ಪಡೆಯಬಹುದು. ಸರ್ಕಾರ ಮೆಕ್ಕೆಜೋಳ, ತೊಗರಿ, ಹತ್ತಿ, ಸೋಯಾಬೀನ್, ಸಜ್ಜೆ, ಎಳ್ಳು, ಉದ್ದು, ಹೆಸರು, ಭತ್ತ, ಸೂರ್ಯಕಾಂತಿ, ಅರಿಶಿಣ ಸೇರಿದಂತೆ ಕೆಲವು ಬೆಳೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಜುಲೈ 31 ಅವಕಾಶ ನೀಡಿತು. ಆದರೆ ಇದರಲ್ಲಿ ಕೆಲವು ಬೆಳೆಗಳಿಗೆ ಇನ್ನೂ ಅರ್ಜಿಯನ್ನು ಹಾಕಲು ಅವಕಾಶವಿದೆ. ಅವು ಯಾವ ಯಾವ ಬೆಳೆಗಳಂದರೆ, ಭತ್ತ, ಈರುಳ್ಳಿ, ಸೂರ್ಯಕಾಂತಿ ಬೆಳೆಯನ್ನು ಬೆಳೆದಿರುವಂಥ ರೈತರಿಗೆ ಆಗಸ್ಟ್ 14 ಕೊನೆಯ ದಿನಾಂಕವಿದೆ. ಭತ್ತಕ್ಕೆ 2172, ಸೂರ್ಯಕಾಂತಿಗೆ 964, ಈರುಳ್ಳಿಗೆ 4695 ನಿಮ್ಮ ಬೆಳೆಗೆ ಸಿಗಲಿರುವ ವಿಮೆ. ಇವೆಲ್ಲವೂ ನೀರಾವರಿ ಬೆಳೆಗಳಾಗಿವೆ. ಯಾವ ರೈತ ಭತ್ತ, ಈರುಳ್ಳಿ ಮತ್ತು ಸೂರ್ಯಕಾಂತಿಯನ್ನು ಬೆಳೆದಿರ್ತಾರೋ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಬೆಳೆ ವಿಮೆ ಮಾಡಿಸುವ ಅಗತ್ಯ ಇರುವಂಥ ರೈತರು ಈ ತರಹದ ಅವಕಾಶಗಳನ್ನು ಪಡೆದುಕೊಳ್ಳಲಿ. ಇನ್ನೊಂದು ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಹಿಂಗಾರು ಬೆಳೆ ವಿಮೆ, ಇದಕ್ಕೂ ಕೂಡ ದಿನಾಂಕವಿದೆ. ಮುಂಗಾರು ಬೆಳೆ ವಿಮೆಯಲ್ಲಿ 2% ಕಡಿಮೆ ಪ್ರೀಮಿಯಂನಲ್ಲಿ ನೀವು ವಿಮೆಯನ್ನು ಮಾಡಿಸಬಹುದು. ಆದರೆ ಹಿಂಗಾರು ಬೆಳೆಗಳಿಗೆ ರೈತರು ವಿಮಾ ಮೊತ್ತದ ಕೇವಲ 1.5% ಮಾತ್ರ ಅಲ್ಪ ಪ್ರಮಾಣವನ್ನು ಪಾವತಿಸಬೇಕು. ಇನ್ನು ಉಳಿದ ಮೊತ್ತವನ್ನು ಸರ್ಕಾರವೇ ಭರಿಸಲಿದೆ. ಮಳೆಯ ಕೊರತೆಯಾಗಿರಲಿ ಅಥವಾ ಅತಿಯಾದ ಮಳೆಯಾಗಿರಲಿ, ಇಷ್ಟು ದಿನವಂತೂ ಕೆಲವೆಡೆ ಮಳೆಯ ಕೊರತೆಯಾಗಿ ಹಾನಿಯಾಗಿದೆ. ಮುಂದೆ ಏನಾಗಲಿದೆ ಅಂತ ಕಾದು ನೋಡೋಣ. ಮಳೆಯಿಂದ ಬರಬೇಕಾದ ಇಳುವರಿ ಬರದೇ ಇದ್ದಾಗ ಈ ತರಹದ ನಷ್ಟ ಪರಿಹಾರ ಹಣ ಕೃಷಿಯಲ್ಲಿ ಆರ್ಥಿಕ ಭದ್ರತೆಯನ್ನು ಕಾಪಾಡಲು ಸಹಾಯವಾಗಲಿದೆ. ಇಲ್ಲೂ ಕೂಡ ರೈತ ಕಟಾವಿನ ನಂತರದ ಹಾನಿಗಾಗಿ ಮತ್ತು ರೋಗ ಕೀಟಗಳಿಂದ ಆದ ಹಾನಿಗಾಗಿ, ಈ ಥರದ ನಷ್ಟಗಳಿಗಾಗಿ ವಿಮಾ ರಕ್ಷಣೆಯನ್ನು ಮಾಡಿಸಬಹುದು. ಇನ್ನು ಹಿಂಗಾರು ಬೆಳೆ ವಿಮೆಯ ಕೊನೆ ದಿನಾಂಕವನ್ನು ನೋಡಬೇಕಂದ್ರೆ ಡಿಸೆಂಬರ್ 31 ಆಗಬಹುದು. ಯಾಕಂದರೆ ಇದು ಸಾಮಾನ್ಯವಾಗಿ ಸರ್ಕಾರ ಡಿಸೆಂಬರ್ 31 ಕೊನೆ ದಿನಾಂಕವನ್ನಾಗಿ ಮಾಡಬಹುದಾದ ಸಾಧ್ಯತೆ ಇದೆ. ಬಿತ್ತನೆಗಳನ್ನು ಮುಗಿಸಿಕೊಳ್ಳಿ. ಆ ಸಮಯಕ್ಕೆ ಬಂದ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.